ಯಾವ್ಯಾವುದು ಹುಳಿಯನ್ನ ಬಿಳಿಯನ್ನ ಕರಿಯನ್ನ ಗೈಸ್ ಆಮೇಲೆ ನೋಡಿದ್ವಿ ನಮ್ಮಮ್ಮಂಗೆ ಕಾಲೆಲ್ಲ ಊದ್ಕೊಂಬಿಟ್ಟೈತೆ ಗೈಸ್ ಓಡಾಡಿ ಪಾಪ. ಹಾಂ ಅದು ಗೋಡ್ನಾಥ್ ಟೆಂಪಲ್ ಅಲ್ಲ ಗೋಲ್ಡನ್ ಟೆಂಪಲ್. ಎಷ್ಟೋ ದಿನ ಆಗಿತ್ತು, ತುಂಬಾ ದಿನ ಆಗಿತ್ತು ಜ್ವರ ನಮ್ಮ ಅದಕ್ಕೆ ಮೀಟ್ ಮಾಡಿ. ಇನ್ನೇನು ಆಮೇಲೆ ತೆಗಿಯುವ ಕವರೊಳಗೆ ಏನು ನಂಗೇನು ತಂದಿಲ್ವಾ? ಓಜಿ ನಿನ್ ಟ್ರಿಪ್ ಆಯ್ತು, ತಗೋ ಇಲ್ಲಿ ಸೋಪನ್ ಬಾಕ್ಸ ಪಾತ್ರ ತೊಳಿ ಅಂತ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಿಮಗೆಲ್ಲ ಆಲ್ರೆಡಿ ಗೊತ್ತು ದಟ್ ನಾನು ಫಾರ್ಮ್ ಹೌಸ್ ಆ್ಯಂಡ್ ಏನೋ ಮಿನಿ ರೆಸಾರ್ಟಿಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇಟ್ಸ್ ಬಿನ್ 6 days ನಮ್ಮಮ್ಮ ಟ್ರಿಪ್ಪಿಗೆ ಹೋಗಿ. ಸೊ ಇವತ್ತು ನಮ್ಮ ಅಮ್ಮವರು ಟ್ರಿಪ್ಪಿಂದ ಆಚೆ ಬರ್ತಾರೆ. ಟ್ರಿಪ್ ಮುಗಿಸ್ಕೊಂಡೆಲ್ಲ ಮನೆಗೆ ಬರ್ತಾರೆ. ಸೊ ಮನೆಗೆ ಬರೋಕ್ಕೂ ಮುಂಚೆ ನಮ್ಮ ಅಮ್ಮವ್ರು ಆಲ್ರೆಡಿ ನೆನ್ನೆ ನೈಟೇ ಬಂದು ನಮ್ಮ ಅಕ್ಕವ್ರ ಮನೇಲಿ ಅವರಂತೆ. ಸೊ ಅವ್ರು ಇವತ್ತು ಬೆಳಿಗ್ಗೆ ಬರ್ತಾರೆ. ಸೊ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. 6 ದಿನ ಆಯಿತು ಗೈಸ್, ನಮ್ಮ ಅಮ್ಮ ನೋಡಿ 6 ದಿನ ಆಯಿತು ನೋಡೇ ಇಲ್ಲ. ಇಲ್ಲಿ ನೋಡಿ ಮೇಡಮ್ ಅವ್ರು ಇವಾಗ ಎದ್ಬಿಟ್ಟು ಮಗ ತೊಳ್ದಿದ್ದೀರಾ ಇಲ್ಲ ಮೇಡಮ್ ಅವರೇ? ಬರೀ ಬಾಯಿ ತೊಳ್ದಿದ್ದೀರಾ? ಇವರೆಲ್ಲ ಏನಾಗೈತಿ. ಪರ್ಣಿನೂ ಫುಲ್ ಮಿಸ್ ಮಾಡ್ಕೊಂಡಿರ್ತಾಳೆ. ಪರ್ಣಿ ಅವ್ರ ಅಜ್ಜಿ 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 ಅಂತ ಇರ್ತಾಳೆ ಯಾವಾಗಲೂ. ಇಲ್ಲಿ ಇನ್ನೊಬ್ರು ಮೇಡಮ್ ಅವ್ರು ಇಲ್ಲಿ ಕೂತವ್ರೆ. ಮಗ ತೊಳ್ದಿದ್ಯಲ್ಲ ನೀನು? ತೊಳ್ದಿಲ್ಲ? ಏಯಪ್ಪ ಅಜ್ಜಿ ಮಕ್ಕನೇ ತೊಳ್ದಿಲ್ವ ನನ್ನ ಅಜ್ಜಿ? ಅದು ನೀನು ತೊಳ್ದಿದ್ಯಲ್ವಾ? ಸ್ನಾನ ಮಾಡಿದ್ನಲ್ಲ ನೀನು ಸ್ನಾನ ಮಾಡ್ಬಿಟ್ಟಲ್ಲೇ? ಗುರುವಾರ. ನೋಡಿ ಗೈಸ್, ಗುರುವಾರ ಬೇಕತ್ತು. ಹಾಂ, ಎಷ್ಟು ಡೇಟ್ ಇವತ್ತು? ಡೇಟ್ ಎಷ್ಟು ಇವತ್ತು? 16. ಗುರುವಾರ ಗೈಸ್. ದಿನಗಳು ಹೆಂಗೆ ಪಾಸ್ ಆಯ್ತಾವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತಿಂಡಿಗೆ ಏನು ಮಾಡಿದ್ದೀರಿ? ಯಾವ್ಯಾವುದು ಹುಳಿಯನ್ನ ಬಿಳಿಯನ್ನ ಕರಿಯನ್ನ. ಗೈಸ್, ಇದ್ಯಾವುದೋ ಹೊಸಾದ ಹೇಳ್ತೈತೆ ನಮ್ಮ ಅಜ್ಜಿ. ಅನ್ನ ಮಾಡಿಕ್ಕವ್ರೆ, ಅದಕ್ಕೆ ಯಾವ ಹುಳಿ ಬೇಕು ಅದನ್ನ ಕಲ್ಸ್ಕೊಂಡು ತಿನ್ಬೋದು. ತಿನ್ಬೋದು, ಪುಳಿಯೋಗರೆನಾದ್ರೂ ತಿನ್ಬೋದು, ಯಾವ್ದಾದ್ರು ತಿನ್ಬೋದು. ಚಟ್ನಿ ಆಡ್ಸಿದ್ದೀರಾ? ಹಾಂ, ಚಟ್ನಿ ಆರಿಸ್ಬಿಡಿ, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ. ಓಕೆ. 6 ದಿನ ನಿನ್ನ ಮಗಳು ಬಿಟ್ಬಿಟ್ಟು ಇದ್ದೆ, ಹೆಂಗ ಅನಿಸ್ತೈತಿ? 6 ದಿನ. ಹಾಂ, ಸೊ ಗೈಸ್, ನಮ್ಮಮ್ಮ 6 ದಿನ ಆಯಿತು ಟ್ರಿಪ್ ಹೊಡಿಯೋಕೆ ಹೋಗಿ. 6 ದಿನದಿಂದ ಫುಲ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮಮ್ಮ ಬರಬೇಕು. ಏನು ಒಂದು ತಿಂಗಳು ಬಿಟ್ಬಿಟ್ಟು? ಅದು ಬೇರೆ, ಅದು ಬೇರೆ. ನೀವೆಲ್ಲ ಮದುವೆ ಆಗಿ ಹೋಗೋದ್ಮೇಲೆ ಬೇರೆ, ಈ ಮನೆಗೆ ಅಂತ ಬಂದಮೇಲೆ ಇಲ್ಲಿರೋದು ಬೇರೆ. ಸೊ ನೀನು ಅಷ್ಟೇ, ಗಂಡನ ಮನೆಗೆ ಹೋದಾಗ ಅವನ ಮನೆಗೆ ಬರೋದು, ಅಪ್ಪನ ಮನೆಗೆ ಬರೋದು ಬೇರೆ, ಗಂಡನ ಮನೇಲಿ ಇರೋದು ಬೇರೆ. ಏನಂತ ಅಜ್ಜಿ? ಎಸ್. ಸೊ ಗೈಸ್, ನಮ್ಮಮ್ಮ ಬಂದಮೇಲೆ ನೋಡೋಣ ಟ್ರಿಪ್ಪಿಂದ ಏನೇನು ತಂದವ್ರೆ ನಮಗೆ. ಇವಳಿಗೆ ನನಗೆ, ಆಮೇಲೆ ಇನ್ನೊಬ್ಳು ಪುಟಾಣಿ ಪರ್ಣಿಗೆ. ಯಾಕೆ ನನಗೂ ತರಬೇಕು? ಯಾಕೆ ನನಗೆ ಗಿಫ್ಟ್ ತರಬಾರ್ದು ಅಂತನಾ ರೈತಾ? ಇಲ್ಲ. ಹಾಂ, ಮತ್ತೆ ಯಾಕೆ ಅಂದ್ರೆ ಚೊಂಬು ಕಳ್ಸೋರಕ್ಕೆ ಬೇಕಲ್ವಾ, ಅದಕ್ಕೆ. ಚೊಂಬೇನು ಬೇಡ ನನಗೆ ಗೈಸ್, ಚೊಂಬು ತರಲಿ ಅಂತ ಹೇಳ್ತಾ ನೋಡಿ. ಚೊಂಬೇನು ಬೇಡ. ನಮ್ಮ ಅಜ್ಜಿ ಆಲ್ರೆಡಿ ಗುರುವಾರಕ್ಕೆ ಎದ್ದು ಸ್ನಾನ ಮಾಡ್ಕೊಂಡು ಆಲ್ರೆಡಿ ದೇವ್ರ ಮನೇನ ಹೂವು ಹಾಕ್ಬಿಟ್ಟು ಅಲಂಕರಿಸ್ತವ್ರೆ. ಸೊ ನಮ್ಮಮ್ಮ ಬರಲಿ ಗೈಸ್. ನಮ್ಮಮ್ಮ ಬಂದಮೇಲೆ ನಿಮಗೆ ಟ್ರಿಪ್ಪಿಂದ ಏನೇನು ತಂದರು ಅಂತಂದ್ಬಿಟ್ಟು ಸ್ವಲ್ಪ ಹೇಳ್ಬಿಟ್ಟು ಕಾಲು ಎಳೆಯೋಣ ಬನ್ನಿ, ಓಕೆನಾ? ಸೊ ಎಲ್ರಿಗೂ ತಿಂಡಿ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇನ್ನೂ ಯಾರು ತಿಂಡಿ ಮಾಡಿದ ಹೋಗಿ ತಿಂಡಿ ಮಾಡಿ ಅಂತ ಹೇಳ್ತಾ ವೆಯ್ಟ್ ಮಾಡ್ತಾ ಇರಿ. ನಮ್ಮಮ್ಮ ಬಂದಮೇಲೆ ತೋರಿಸ್ತೀನಿ ಗೈಸ್. ಫೈನಲಿ 6 ದಿನ ಕಾಣೆ ಆಗಿದ್ದು ನಮ್ಮಮ್ಮ. 6 ದಿನ ಕಾಣೆ ಆಗಿದ್ದು ನಮ್ಮಮ್ಮ ಇವತ್ತು ಬಂದವರೇ. ಹಲೋ. ಅಯ್ಯೋ ಅಯ್ಯೋ ಅಯ್ಯೋ. ಏನು? ಪರವಾಗಿಲ್ಲ ಗೈಸ್. ನೋಡಿ ಟ್ರಿಪ್ ಹೋಗ್ಬಿಟ್ಟು ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಸಿ ಅಂತ ಹೇಳ್ತಾವ್ರೆ. ಸೊ ಬನ್ನಿ ಫಸ್ಟ್ ನಮ್ಮಮ್ಮಂಗೆ ನೋಡಿದೀವಿ ಅಕ್ಕ, ರೀಲ್ಸ್ ನೋಡ್ತೀವಿ ಅಕ್ಕ. ನಿಮ್ಮ ಮಗ ನಿಮ್ಮ ಸೊಸೆ ಎಲ್ಲ ನೀವೆಲ್ಲ ಚೆನ್ನಾಗಿ ಮಾಡ್ತೀವಿ, ನೋಡಿದೀವಿ ನಾವು, ನೋಡಿದೀವಿ ಅಂತಾರೆ. ಹಂಗ ಫಾಲೋ ಮಾಡಿಲ್ಲ ಅಲ್ವಾ? ಕೊಡ್ರಿ, ಫಾಲೋ ಮಾಡಿಸ್ತೀವಿ. ಸೊ ಗೈಸ್, ಬರ್ತಾ 1 ಲಗೇಜ್ ತಗೊಂಡೋಗಿದ್ರು. ಹೋಗ್ತಾ 1 ಲಗೇಜ್ ತಗೊಂಡೋಗಿದ್ರು, ಬರ್ತಾ 3 ಲಗೇಜ್ ತಗೊಂಡ್ಬಂದವ್ರೆ. ಲಗೇಜ್ ತಗೊಂಡ್ಬಂದಿರೋದಿರ್ಲಿ ಏನೇನು ತಂದವ್ರೆ ಅಂತ. ಅದಕ್ಕೂ ಮುಂಚೆ ಟ್ರಿಪ್ ಹೆಂಗಿತ್ತು ಅಂತ ಕೇಳೋಣ. ಹಾಂ, ಹೆಂಗಿತ್ತಮ್ಮ ಟ್ರಿಪ್ಪು? ಸೂಪರ್ ಆಗಿತ್ತಾ? ಸೂಪರ್. ಎಲ್ಲೆಲ್ಲಿಗೆ ಹೋಗಿದ್ರಿ ಹೇಳಿ, ಹೆಂಗೆ ನೋಡೋಣ. ಶಕ್ತಿ ಫಸ್ಟ್ ಗೋಡ್ನಾಥ್ ಟೆಂಪಲ್. ಹಾಂ, ಅದು ಗೋಡ್ನಾಥ್ ಟೆಂಪಲ್ ಅಲ್ಲ, ಗೋಲ್ಡನ್ ಟೆಂಪಲ್. ಅದು ಬರ್ರಿ ನೀವು ಬರ್ರಿ, ಕುತ್ಕೊಳ್ರಿ. ಹಾಂ, ಗೋಲ್ಡನ್ ಟೆಂಪಲ್. ಹಾಂ, ಗೋಲ್ಡನ್ ಟೆಂಪಲ್. ನೆಕ್ಸ್ಟ್ 2ನೇದು ಒಂದು ಸಾಯಿಬಾಬಾ ಟೆಂಪಲ್. ಹಾಂ, ಆಮೇಲೆ ಓಂ ಶಕ್ತಿ. ಹಾಂ,
ಆಮೇಲೆ ಆಮೇಲೆ ಇದು ಕನ್ಯಾಕುಮಾರಿ, ಹಾಂ ಮಧುರೆ, ಹಾಂ ಪಳನಿ, ಹಾಂ ಈಶ್ವರ ಟೆಂಪಲ್ಲು. ಹಾಂ ಆಮೇಲೆ ಮರ್ತಾಯ್ತಾ? ಯಾವ್ದು ಇಷ್ಟ ಆಯ್ತು ನಿಮಗೆ ಜಾಸ್ತಿ? ಎಲ್ಲ ಚೆನ್ನಾಗಿದ್ದಾವೆ. ಹಾಂ ಯಾವ್ಯಾವ ಪ್ಲೇಸ್ ನೋಡಿದ್ರಿ ಮೊದಲೇ ಇದಕ್ಕಿಂತ ಮುಂಚೆ? ಓಂ ಶಕ್ತಿ, ಈಶ್ವರ ಟೆಂಪಲ್ 2 ನೋಡಿದೆ ಅಷ್ಟೇ. ಓಕೆ, ಸೊ ಈ ಸರಿ ನೆಲ್ ಹೋಗಿರೋವೆಲ್ಲ ಸಪ್ರೇಟೇ? ಸಪ್ರೇಟ್. ಓ ಗೈಸ್, ಫುಲ್ 6 ದಿನ ನಮ್ಮ ಕಣ್ಣು ಕಾಣ್ದಂಗೆ ಫುಲ್ ಮರೆಯಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದವ್ರೆ. ಅದು ಅಷ್ಟು ಹೋಗಿದ್ದು ಪ್ಲೇಸಲ್ಲಿ 2 ಪ್ಲೇಸ್ ಫಸ್ಟ್ ನೋಡಿದ್ದು, ಈಶಾ ಟೆಂಪಲ್. ಇವಳನ್ನ ಇವಳು ಬಾಯ್ ಹೇಳಕ್ ಬಂದವಳೆ. ಅಜ್ಜಿ ಬಂದೈತಲ್ಲ ಮನೆ ಗೈಸ್. ಇವಾಗ ಇವಳು ನಿದ್ದೆ ಮಾಡ್ಬಿಟ್ಟು ಎದ್ಲು. ಅವ್ರ ಅಜ್ಜಿ ನೋಡ್ಬಿಟ್ಟು 2 ನಿಮಿಷ ಹಂಗೆ ದಂಗ ಕುತ್ಕೊಂಡ್ಬಿಟ್ಟಿದ್ಲು, ಏನು ಮಾತಾಡ್ಲಿಲ್ಲ ಏನಿಲ್ಲ. ಆಮೇಲೆ ಬಂದವಳು ಈಗ. ಅಜ್ಜಿ ಲಾ ಪರ್ಣಿ ಬಾಯ್ಲಿ, ಲಾ ಬಾಯ್ಲಿ ಅಜ್ಜಿ. ವಾ ಓ ಅಜ್ಜಿ, ನಿನ್ನ ಟ್ರಿಪ್ ಆಯ್ತು, ತಗೋ ಇಲ್ಲಿ ಸೋಪನ್ ಬಾಕ್ಸ, ಪಾತ್ರ ತೊಳಿ ಅಂತ. ಹೇಳಿ ಆಮೇಲೆ. ಬೀಚಲ್ಲೆಲ್ಲ ಸಖತ್ತಾಗಿ ಆಟ ಆಡಿದ್ವಿ. ನೋಡ್ದೆ ಕವಿತಕ್ಕ ವಿಡಿಯೋ ಕಾಲ್ ಮಾಡಿತ್ತು, ಡ್ಯಾನ್ಸ್ ಮಾಡ್ತಿದ್ರಲ್ಲ ಗೈಸ್. ನಮ್ಮಮ್ಮ ಡ್ಯಾನ್ಸ್ ಮಾಡ್ತಿತ್ತು. ಇದು ರಾಮೇಶ್ವರ ಹಿಂಗಂತೆ ಹೆಂಗಮ್ಮ ಡ್ಯಾನ್ಸ್ ಮಾಡ್ತಿದ್ರು? ರಾಮೇಶ್ವರ ಹೋಗಿದ್ರಾ? ರಾಮೇಶ್ವರದಲ್ಲಿ ಸನ್ಸೆಟ್ ನೋಡ್ದು. ಸನ್ಸೆಟ್ ಕನ್ಯಾಕುಮಾರಿಲೂ ಸನ್ಸೆಟ್ ನೋಡ್ದು. 2 ಕಡೆ ಸನ್ಸೆಟ್ ನೋಡ್ಕೊಂಡ್ ಬಂದಿದ್ದೀರಿ. ಸರಿ, ನಾನು ಹೇಳಿದ್ದು ತಾಮನಿ ಕೊಡ್ರಿ, ನನಗೆ ಏನೇನು ತಂದಿದ್ದೀರಿ ಗೈಸ್? ನಾನು ಹೇಳಿದ್ನಲ್ಲ ಏನೋ ನಮ್ಮಮ್ಮ ಆಟ ಸಾಮಾನು ತರ್ತೀನಿ ಅಂತ ಹೇಳಿದ್ದು. ಗೈಸ್ 1 ನಿಮಿಷ, ಅದಕ್ಕಿಂತ ಮುಂಚೆ ನನಗೆ ತರೋದಕ್ಕಿಂತ ಮುಂಚೆ ನಮ್ಮ ಮನೆ ರಾಜ್ಕುಮಾರಿಗೆ ಏನೋ ತಂದವ್ರೆ. ಏನು ತಂದವ್ರೆ ನಿನಗೆ? ಏನು ತಂದವ್ರೆ? ಚಾಕಿ ಬಿಡು. ಏನು ತಂದವ್ರೆ? ಅಜ್ಜಿ ಚಾಕಿ. ಗೈಸ್ ಇಲ್ಲಿ ನೋಡಿ, ನೋಡಿ ಗೈಸ್, ಅವಳಿಗೆ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿ ಬೈಕ್ ತಗೊಂಬಂದೈತೆ ಅಮ್ಮ. ಬೈಕ್ ಅವಳಿಗಿನ್ನ ಈ ಬೈಕೆ ಉದ್ದಾಕೈತಲ್ಲಮ್ಮ, ಆಗಲ್ಲ ಅನ್ಸುತ್ತೆ. ಅಯ್ಯೋ ಅಲ್ಲಿ ಖುಷಿ ನೋಡಿ. ಬಾ ಹತ್ತು ಬವ್ವಾ. ಅಯ್ಯೋ ಬಾ ಇಲ್ಲಿ ಅಕ್ಕ, ನೀನ್ ಬಾ ಅಕ್ಕ ಬರ. ಏ ಕಲ್ತಿಗಿ ಕುಚ್ಚು ಇಟ್ಕೊಳಮ್ಮ. ಕುಚ್ಚು. ಬಲ್ದಾಗ ಎಡ್ದ ಕಡೆ ತಿರುಗ್ಸು ಎಡ್ದ ಕಡಿಕೆ. ಸೈಡ್ ಡಿಸ್ಕಿಯೋ ಕಿಂಗ್. ಓ ಏಯ್ ಆರ ನೋಡಿದ್ದಿಲ್ಲ ಮನೆ. ಬಾ ಗೈಸ್ ನೋಡಿ, ಅವ್ರ ಅಜ್ಜಿ ಮೊಮ್ಮಗಳಿಗೆ ಅಂತ ಹೊಸ ಸೈಕಲ್ ತಗೊಂಬಂದವ್ರೆ. ಇನ್ನು ಬರೀ ಸಾಂಗ್ ಹಾಕಂತಾಳೆ ಗೈಸ್. ಇರು ತಿರುಗ್ಸು ಗೈಸ್. ಇಲ್ಲಿ ನೋಡಿ ಬಟನ್ಸ್ ಕೊಟ್ಟವ್ರೆ. ಇರವ ಇಲ್ಲಿ ನೋಡಿ ಗೈಸ್, ಬಟನ್ಸ್ ಕೊಟ್ಟವ್ರೆ. ಬಟನ್ಸಲ್ಲಿ ಸಾಂಗು ಚೆನ್ನಾಯ್ತಾ ಪರ್ಣಿ? ಅಯ್ಯೋ ಮುಕ್ತಲ್ ಖುಷಿ ಕಾಣಿಸ್ತಾ ಇಲ್ಲ ಅಲ್ಲಿ. ಸೂಪರ್ ಅನ್ನವ ಪರ್ಣಿ, ಸೂಪರ್. ಅಜ್ಜಿ ಅಂತ ತಂದಿದ್ದು ಅಜ್ಜಿ. ಸೂಪರ್ ಪರ್ಣಿ, ಸೂಪರ್. ಗೈಸ್ ಅವಳು ಮಾತು ಆಡ್ತಾ ಇಲ್ಲ. ಎಲ್ಲಮ್ಮ ಇದಾ? ಅಯ್ಯಯ್ಯೋ ಗೈಸ್ ಇಲ್ಲಿ ನೋಡಿ, ಹೊಡೆದೇ ಹೋಗೈತೆ. ತಂದವ್ರೆ ಹಂಗು ಬಸ್ಸಲ್ಲಿ ತಂದ್ರಲ್ಲ, ಸೊ ಹೊಡೆದಾಗೈತೆ. ಇಲ್ಲಿ ಹೊಡೆದಾಗೈತೆ. ಆಯ್ತು, ಆಟಾಡು. ಪರವಾಗಿಲ್ಲ, ಆಯ್ತು. ಹೊಡೆದೈತದ ಅವಳು ಯಾರೋ ಗೊತ್ತಿಲ್ಲ. ಬರೀ ಮೊಮ್ಮಗ್ಳಿಗೆ ತಂದ್ಬಿಟ್ರೆ ನಮ್ಗೆ ಇನ್ನೇನು ಆಮೇಲೆ ತೆಗಿಯುವ ಕವರೊಳಗೆ. ಏನು ನಂಗೇನು ತಂದಿಲ್ವಾ? ನಮಗ್ ಮಾತ್ರ ಮೋಸ ತಾನೇ ಇದು, ನಮ್ಗೇನು ತಂದಿಲ್ಲ ಗೈಸ್. ನೋಡಿ ನಂಗೇನು ತಂದಿಲ್ಲ. ಓ ಇದೇನಮ್ಮ ಇದು? ಓ ಇದು ಏನೇನೋ ತಂದವ್ರಲ್ಲ ಇವರು, ಏನಿದು ಅಂತ. ಏಳಿಗಿನ ಸೈಕಲ್ ಸಿಕ್ತು, ಬಟನ್ ಸಿಕ್ತು, ಒತ್ತುತ್ತಾ ಇರೋದೇ ಇನ್ನು ಒತ್ತುತ್ತಾ ಇರೋದೆ. ಓ ಗೈಸ್ ಇದು ಈ ಥರ ಹಿಂಗೆ ಕಟ್ಕೊಂಡು ಹೋಗೋದು. ನೈಸ್. ಇದ್ರಲ್ಲಿ ನಾವು ಏನು ಆಟ ಆಡೋದು?
ಹಾಂ ನನಗೇನಾರು ತಗೊಂಬರಮ್ಮ ಅಂತಂದರೆ ಇದೇನಿದು ಇದೇನೋ ಮನೆಗೇನೋ ಗ್ಲಾಸ್ಗಳು ತಂದವ್ರೆ ಗೈಸ್ 6 ಪೀಸಸ್ ಆಫ್ ಗ್ಲಾಸ್ ಸೆಟ್ಟಾ ಏನಕ್ಕಿದು ಅಮ್ಮ ಪ್ಲಾಸ್ಟಿಕ್ ಕಣಮ್ಮ ಇದು ಗೈಸ್ ಪ್ಲಾಸ್ಟಿಕ್ ಅಯ್ಯೋ ಗೈಸ್ ಇಲ್ಲಿ ಕ್ಯಾರ್ಪೆಟ್ ಹಾಕೋದಾಗ ಬಾಟ್ಲು ನೋಡಿದ್ದಲ್ಲ ಗೈಸ್ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ತಗೊಂಬಂದೈತೆ ಪೈಪ್ದು ಬೇಕು ಅಂದ್ಬಿಟ್ಟು ಎಲ್ಲಿ ಬರ್ತದೆ ಅದು ಒಂದೆರಡು ಸರಿ ಯೂಸ್ ಆಗೋ ಗಂಟ ಓ ಗೈಸ್ ನೋಡಿ ಇಲ್ಲಿ ಅವಳಿಗೆ ಬಾಟ್ಲಂತೆ ಮನೆಗೆ ಪ್ಲೇಟ್ ಅಂತೆ ಇದೇನಕ್ಕಮ್ಮ ಪ್ಲೇಟು ಹಾಂ ಸರಿ ಟ್ರೈಗಳೇನಕ್ಕಮ್ಮ ಗ್ಲಾಸ್ ಅಲ್ಲ ಫೈಬರ್ ಆಮೇಲೆ ನನ್ಗೇನಾರು ತರಬೇಕಲ್ಲ ನಮ್ಮ ನಮ್ಮಮ್ಮ ನನಗೇನೋ ತಂದಿಲ್ಲ ಓ ಇವಳು ಹಿಡಿಯೋಕ್ಕಾಗಲ್ಲ ಗೈಸ್ ಇವಳು ಅವಳೇ ಹತ್ತಾಳು ಬಿಡು ಇನ್ನ ಆತ ತಗೋ ಹಂಗೆ ಇನ್ನಾಯ್ತು ಕತೆ ಇನ್ನಷ್ಟೇ ತುಳಿ ಬೈದ ಆಯ್ತು ತುಳಿ ಕಾಲಿಕ್ಕು ಇಲ್ಲಿಗೆ ತುಳಿ ಬಾ ಮುಂದಕ್ಕೆ ಬಾ ಮುಂದಕ್ಕೆ ಬಾ ಪಣ್ಣಿ ಮುಂದಕ್ಕೆ ಕುತ್ಕೋ ತುಳಿ ಈಗ ತುಳಿ ಟಿಸ್ಕಾ ಅಮ್ಮ ಬೇಡ ಆರನ್ ಮಾತ್ರ ಬೇಕು ಅವಳಿಗೆ ಹೊಡಿ ಹಲೋ ಸಿಲಿಲು ನಮ್ಮಮ್ಮ ನನಗೇನ ತಗೊಂಬರಮ್ಮ ಅಂತಂದ್ರೆ ಮನೆಗೆ ಟ್ರೈ ಅಂತೆ ಅವಳಿಗೆ ಬಾಟ್ಲ್ ಅಂತೆ ಅವಳಿಗೆ ಆಟ ಸಾಮಾನು ಅಂತೆ ಬರೀ ಇವು ತಗೊಂಬಂದವ್ರೆ ಇದು ಹೆಂಗಿದು ಫೋನು ಓಕೆ ಗೈಸ್ ಅದು ಫೋನ್ ಅದು ಓಪನ್ ಮಾಡಮ್ಮ ಹೆಂಗೈತೆ ನೋಡೋಣ ಓ ಗೈಸ್ ಪರ್ಣಿಗೆ ಫೋನು ಇವ್ರ ಅಜ್ಜಿಗೆ ಫೋನ್ ಬಂದ್ರೆ ಅವಳು ನಂಗೆ ಫೋನ್ ಅಂತಿಲ್ಲ ಅದಕ್ಕೆ ಹೊಸ ಫೋನ್ ಅಲ್ಲಿ ಫೋನ್ ಪರ್ಣಿ ನಿಂಗೆ ಇಲ್ಲಿ ಫೋನ್ ಇಸ್ಕವಾ ಪರ್ಣಿ ಇಲ್ಲಿ ಫೋನು ಅಲ್ಲಿ ಫೋನ್ ನೋಡಿ ಗಾಯ್ಸ್ ಫೋನ್ ತಂದೈತಿ ಅಮ್ಮ ಅಂದ್ರು ನನಗೆ ಏನಾರು ತರೋದು ಬಿಟ್ಬಿಟ್ಟು ಏನಮ್ಮ ಏನ್ ತರ್ಬೇಕಿತ್ತು ಹೇಳು ಓ ಗೈಸ್ ಇಲ್ಲಿ ಇದು ಹೆಂಗಮ್ಮ ಫೋನ್ ಇದು ಫೋನೇ ಇದೇನಿದು ಇದು ಹೆಂಗ್ ಆಟ ಆಡೋದು ಇದ್ರಲ್ಲಿ ಗೈಸ್ ಸುಮ್ಮನೆ ಹಿಂಗೆ ಅಜಾಡ್ತದೆ ಅಷ್ಟೇ ಏನವದು ಎಷ್ಟಿದ್ರೆ ಹೊಡೆದೈತದ ಮನೆ ಎಸಿ ಬೇಡ ನನ್ಗಾ ಕೊಡು ಇಲ್ಲಿ ಪಣ್ಣಿ ಫೋನಲ್ಲಿ ಮಾತಾಡು ಗಾಡಿ ಓಡಿಸ್ಕೊಂಡು ಹೋಗು ಹಲೋ ಅಲ್ಲಿ ಇಲ್ಲಿ ನೋಡಿ ಗೈಸ್ ಇಲ್ಲಿ ನೋಡಿ ಹೆಂಗತ್ತ ಅವಳೆ ಇನ್ನಾಯ್ತು ಅವಳಿನ ಅದ್ರಲ್ಲ ಬಿಡಿ ಹಲೋ ಅಕ್ಕ ಬೇಡ ನೀನು ಮಾತಾಡು ಹಲೋ ಪರ್ಣಿಕಂಗ್ ಕೊಡಿ ಹಲೋ ಪರ್ಣಿಕ ಉಲ್ಟಾ ಇಡ್ಬೇಕು ಅವಳಲ್ಲಿ ಬಟನ್ ಹೊತ್ತದ್ರಲ್ಲಿ ಬಿಸಿ ಆಗ್ಬಿಟ್ಟವಳೆ ಇದೇನಮ್ಮ ಇದು ಗೈಸ್ ಇದು ಎಲ್ಲ ಬಿಲ್ಡಿಂಗ್ ಕಟ್ಟೋದು ಆಮೇಲೆ ನಂಗೆ ಏನು ತರಲಿಲ್ವ ನೀವು ಹಂಗಿದ್ರೆ ಇವ್ರಿಬ್ರಿಗೆ ಬಳೆ ತಂದಿದ್ದೀರಿ ಎಲ್ಲವ ಬಳೆ ಎತ್ಕೊಳ್ಳೋ ಎಲ್ಲಿ ತಂದೈತೆ ಓ ಗೈಸ್ ಅಲ್ಲಿ ಇವರಿಬ್ರು ಸೆಕ್ಯೂರಿಟಿ ಗಾರ್ಡ್ಗಳು ಇದ್ರಲ್ಲ ಗೈಸ್ ಮನೆಗೆ ಅದಕ್ಕೆ ಬಳೆ ತಗೊಂಬಂದವ್ರೆ ತೆಗಿ ನೋಡೋಣ ಯಾವ ಕಲರ್ ತಂದವ್ರೆ ಅಂತ ಕೊಡ್ಲಿ ಕೈಲಿ ಅತ್ತೆ ಕೈಲಿ ಅವಳು ಬಿಡಮ್ಮ ಅವಳು ಇನ್ನ ಗಾಡಿ ಹಿಡ್ಕೊಂಡು ಆಟಾಡ್ದೆ ಅಲ್ಲಿ ಹತ್ತದ್ಲು ಇಳಿದ್ಲು ಮುಂದಕ್ಕೆ ಹೋಯ್ತಾರವಲ್ಲ ಈಗ ಇಳಿತಾವಳು ಮತ್ತೆ ಆಟಾಡಿ ಓ ಗೈಸ್ ಇಲ್ಲಿ ನೋಡಿ ಈ ಥರ ಆಯ್ತು ಬಳೆ ವಾವ್ ಇದೊಂದಾ ಓ ಗೈಸ್ ಇಲ್ಲಿ ಇದು ಒಬ್ಳಿಗೆ ಚೆನ್ನಾಯ್ತಲ್ಲ ಬಳೆ ಅಂದ್ರೂ ನನಗೇನೋ ತಂದಿಲ್ಲ ಗೈಸ್ ನಮ್ಮಮ್ಮ ಬೇಜಾರಾಯ್ತು ಫುಲ್ ಬೇಜಾರಾಯ್ತು ನಮಗೆ ಏನೂ ತಂದಿಲ್ಲ ನಮಗೇನು ತಂದಿಲ್ಲ ಅಂತಂದ್ರೆ ಹಿಂಗೆ ನಾನು ಹೇಳಿ ಕಳ್ಸೀನಿ ಆಟ ಸಾಮಾನು ತತ್ತೀನಿ ಏನ್ಬಿಟ್ಟು ಹೇಳ್ಬಿಟ್ಟೋದ್ರಿ ತಾನೇ ನೀವು ನನ್ಗಲ್ಲ ಅದು ಪರ್ಣಿಗದು ನನಗೆ ಇದ್ರಲ್ಲಿ ಏನು ಆಟ ಆಡೋದು ನಾನು ಬರುತ್ತೆ ಅದು ಮೋಸ್ಟ್ಲಿ ಇದಾಗೈತೆ ಅನ್ಸುತ್ತೆ ಅದು ಫುಲ್ ಬರಬೇಕು ಹೊಸದಲ್ವಾ ಒಂಚೂರು ಟೈಟ್ ಆಗೈತೆ ಆಮೇಲೆ ಹೋಯ್ತಾ ಸರಿ ಆಯ್ತು ಕಣ ಬನ್ನಿ ಓ ಆಮೇಲೆ ಗೀಚ್ ಮೇ ಅನ್ಕೊಂಡು ನೀನು ಆರ ನೋಡಿ ಓಡಾಡ್ಸು ಹಾಂ ಹೆಂಗಿತ್ತಮ್ಮ 6 ದಿನ ಟ್ರಿಪ್ಪು
ಹಾಂ ಈಗ ನೀವೇನು ಹೇಳಿದ್ರ ಚಿಕ್ಕವನವನೇ 2 ವರ್ಷದ್ದು 22 ವರ್ಷದ್ದು 2 ವರ್ಷದ್ದು 2 ವರ್ಷದ ಒಬ್ಬ ಮಗ ಅವನೇ. ಅವನಿಗೆ ಇದನ್ನ ತಂದಿದ್ದೀರಾ? ಹಾಂ ಮಾಡ್ತಾ ಇದೀವಿ 2 ವರ್ಷ. ಹಾಂ 2.5 ವರ್ಷ ತನಕ ಮದುವೆ ಮಾಡ್ತಾವ್ರಂತೆ ಗೈಸ್. ಅದಕ್ಕೆ ಇದನ್ನ ಆಟ ಆಡಕ್ಕೆ ಅಂದ್ಬಿಟ್ಟು ಇದನ್ನ ಆಟ ಆಡಕ್ಕೆ ಅಂತ ತಂದವ್ರಂತೆ. ಇದು ಆಮೇಲೆ ಹಲೋ ಹಾಂ ಆಯ್ತು ನನಗೆ ಬಕ್ರ ಮಾಡಿ ಸಾಕು. ನೀವು ಆಟ ಸಾಮಾನು ತತ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಕ್ರ ಮಾಡ್ಬಿಟ್ಟಾರ ನಮಗೆ. ಇದೇ ಆಟ ಸಾಮಾನ್ ಅಲ್ವಾ? ಪರವಾಗಿಲ್ಲ ಆಯ್ತು. ಹೆಂಗಿತ್ತು? ಆಯ್ತು 6 ದಿನ ಟ್ರಿಪ್ಪು. ಅವಳು ಬಿಡಮ್ಮ. ಸೂಪರ್ ಆಗಿತ್ತು, ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. 6 ದಿನ ನಮ್ಮನ್ನೆಲ್ಲ ಮರ್ತೆ ಬಿಟ್ಟಿದ್ರಿ ಅಲ್ವಾ ಫುಲ್ಲು? ಹಾಂ ಮಾಡ್ತಿದ್ದೆ, ಫೋನ್ ಮಾಡ್ತಿರ್ಲಿ. ಫುಲ್ ಡ್ಯಾನ್ಸ್ ಗೈಸ್. ವಿಡಿಯೋ ಕಾಲಲ್ಲಿ ನೋಡ್ಬೇಕಿತ್ತು ನಮ್ಮ ಅಮ್ಮನ ಡ್ಯಾನ್ಸ ನೀವು. ಬಿಡಲ್ಲ ನನ್ನಲ್ಲಿ. ಡ್ಯಾನ್ಸ್ ಮಾಡಕ್ ಬರೀಕಿಲ್ಲ ಅಂದ್ರೆ ಕೇಳಕ್ಕಿಲ್ಲ. ಗೈಸ್ ಆಮೇಲೆ ನೋಡಿರಿ ನಮ್ಮ ಅಮ್ಮನ ಕಾಲೆಲ್ಲ ಊದ್ಕೊಂಬಿಟ್ಟೈತೆ ಗೈಸ್. ಓಡಾಡಿ ಪಾಪ ಕಾಲೆಲ್ಲ ಊದ್ಕೊಂಬಿಟ್ಟೈತೆ. ಇಲ್ಲಿ ಇಲ್ಲೆಲ್ಲ ಎಷ್ಟೊಂದು ಊದ್ಕೊಂಬಿಟ್ಟೈತೆ ನೋಡಿ. ಎಷ್ಟು ಅಷ್ಟತ್ರ. ಅಲ್ಲೊಂದು ಹುಡುಗಿ ಯೂಟ್ಯೂಬ್ ಚಾನಲ್ ಮತ್ತೆ ಇದೆಲ್ಲ ಮಾಡ್ತದಂತೆ. ಹಾಂ ಯಾರು? ಬಂದಿದ್ರು. ಅವ್ರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವ್ರೆ? ಅದೇನು ಕೇಳಲಿಲ್ಲ. ನಾವು ಮಾಡ್ತಾ ಇದ್ವಿ, ಫಾಲೋ ಮಾಡಿ. ನಾನು ಮಾಡ್ತೀನಿ, ಫಾಲೋ ಮಾಡ್ತೀನಿ. ಹಾಂ ಮಾಡಿದ್ರಾ? ಅದೇನೋ ಹೇಳಿದ್ಲು ಐಡಿನ. ಚೆನ್ನಾಗಿತ್ತು ಹುಡುಗಿ. ಎಷ್ಟು ಕಿಲೋಮೀಟ್ರ್ ಓಡಾಡಿದ್ರಿ? ಕಾಲೆಲ್ಲ ಊದ್ಕೊಳವಲ್ಲ? ಸಖತ್ ಓಡಾಡಿದೀವಿ. ಹೌದಾ? ಒಂದು 20 ಕಿಲೋಮೀಟ್ರು? 20 ಕಿಲೋಮೀಟ್ರು ಬರೀ ಇದಕ್ಕೆ ಆಗೋಯ್ತು. ಬೆಟ್ಟ ಆಗ್ತದೆ. ಯಾವ ಬೆಟ್ಟವ? ಪಳನಿ ಬೆಟ್ಟ. ಎಷ್ಟು ಕಿಲೋಮೀಟ್ರ್ ಐತದು? ಮೆಟ್ಲಲ್ವಾ? ಹಾಂ ಮೆಟ್ಲನ್ನೇ ಒಟ್ಟಿನಲ್ಲಿ. ಅಲ್ಲಿಂದ ಕ್ಯೂಗಳು ಒಂದೊಂದು ಕೇರ್ಪೇಟೆಯಿಂದ ಇಲ್ಲಿ ಗಂಟ್ಲು ಕ್ಯೂ. ರೌಂಡ್ ಹೊಡಿತೀವಲ್ಲ ಗೊತ್ತಾಗಲ್ಲ ಅಷ್ಟೇ. ನೀವು ಹೋಗಿದ್ದೀರಾ ಪಳನಿಗೆ? ನೀವು ಹೋಗಿಲ್ಲ. ಗೈಸ್ ನಾನು ಹೋಗ್ಬೇಕು ನೆಕ್ಸ್ಟು. ಬೇರೆ ಹೊರಗಡೆ ಎಲ್ಲರೂ ಟ್ರಿಪ್ ಹೋಗಬೇಕು. ಸೊ ನೋಡಿ ನಮ್ಮಮ್ಮ 6 ದಿನ ಟ್ರಿಪ್ ಹೊಡ್ಕೊಂಡು ಬಂದವ್ರೆ. ಬಟ್ ನನಗೆ ಆಟ ಸಾಮಾನು ತಂದಿಲ್ಲ ಅನ್ನೋದೊಂದು ಬೇಜಾರಿದೆ. ತರ್ಸೋಕೆ. ಸೊ ಇವಾಗ ಇಲ್ಲಿ ಹೆಸರು ಬೇಳೆ, ಉದ್ದು ಬೇಳೆ ಇದೆಲ್ಲ ತಗೊಂಬಂದಿದ್ದೀರಾ ಅಲ್ಲಿಂದವಾ? ಹಾಂ ಅಲ್ಲಿಂದ ತಗೊಂಬಂದಿದ್ರಾ? ಆಮೇಲೆ ಗೈಸ್ ನಮ್ಮಮ್ಮ ನಂಗೋಸ್ಕರ ಇಲ್ಲಿ ನೋಡಿ ಕಡಲೆ ಬೀಜಿದ್ದು. ಆಮೇಲೆ ಕೇನಂತಾರೆ? ಹಾಂ ಚಕ್ಕೆ ಮಿಠಾಯಿ ತಗೊಂಬಂದವ್ರೆ ಜನಕ್ಕೆ ಅಂತ ಅಂದ್ಬಿಟ್ಟು. ಸೊ ನಮ್ಮಮ್ಮ ಸ್ವಲ್ಪ ಟಯರ್ಡಾಗಿ ಬಂದವ್ರೆ, ಸುಸ್ತಾಗಿ. ಸೊ ಒಂಚೂರು ರೆಸ್ಟ್ ಮಾಡಲಿ. ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಸಂಜೆ ಅವ್ರ ಜೊತೆ ಮಾತಾಡ್ಸೋಣ. ಓಕೆ, ಹೋಗಿ ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ಮತ್ತೆ ಸಿಗುವ. ಓಕೆ ಗೈಸ್, ನಮ್ಮಮ್ಮವ್ರನ್ನ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀರಿ. ರೆಸ್ಟ್ ಮಾಡಮ್ಮ ಅಂತಂದರೆ ನಮ್ಮಮ್ಮ ಆಲ್ರೆಡಿ ಬಟ್ಟೆ ಹೊಲಿಯೋಕ್ಕೆ ಡ್ಯೂಟಿಗೆ ಜಾಯ್ನ್ ಆಯ್ತವ್ರೆ. ಬಂದರು, ಸ್ವಲ್ಪ ಹೊತ್ತು ಮಲಗಿದ್ರು, ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಈಗ ಅಲ್ಲೇ ಬಟ್ಟೆ ಹೊಲಿಯೋಕ್ಕೆ ರೆಡಿ ಆಯ್ತವ್ರೆ. ನಿಮ್ಗೇನು ರೆಸ್ಟ್ ತಗೋಬೇಕು ಅಂತಲೇ ಅನ್ಸಲ್ವಾ? ಹಾಂ ಅನ್ಸಕ್ಕಿಲ್ವಾ? ಅಯ್ಯಯ್ಯಪ್ಪ ಶಿವ, ನಮಗೆಲ್ಲರೂ ಹೊರಗಡೆ ಹೋಗಿದ್ದು ಬಂದರೆ ತುಬುಕನ್ನು ಮನೆ ಕಳೋಣ ಅಂತ ಅನ್ನಿಸ್ತದೆ. ಅಬಿಲಿಟಿ, ನಮ್ಮ ಅಬಿಲಿಟಿ, ನಿಮ್ಮ ಅಬಿಲಿಟಿ ಅಂತೀರಾ? ಚೆನ್ನಾಗಿತ್ತ ಟ್ರಿಪ್? ಹೋಗಲಿ, ಫೈನಲಿ ಎಂಜಾಯ್ ಮಾಡಿದ್ರ? ಸಖತ್ತಾಗಿ ಹೊಸ್ತಾಗಿತ್ತಾ? ನೆಕ್ಸ್ಟ್ ಎಲ್ಲೋ ಪ್ಲ್ಯಾನ್ ಮಾಡ್ತಿದ್ರಿ? ನೆಕ್ಸ್ಟ್ ಇನ್ನೂ ನೋಡಬೇಕಾ? ಜುಲೈ ಇಲ್ಲ ಆಗಸ್ಟಿಗೆ ಹೋಗ್ತೀರಾ? ನೆಕ್ಸ್ಟ್ ಜುಲೈ ಇಲ್ಲ ಆಗಸ್ಟಿಗೆ ಇನ್ನೊಂದು ಟ್ರಿಪ್ ಹೊಡಿತಾರೆ ಗೈಸ್. ಸೊ ಈಗ ಸಖತ್ತಾಗಿ ಟ್ರಿಪ್ ಹೊಡ್ಕೊಂಬಂದವ್ರೆ. ಅದ್ರ ಜೊತೆಗೆ ಪಾಪ ನಮ್ಮ ಅತ್ತಿಗೆಯವ್ರಿಗೂ ಸ್ವಲ್ಪ ಜ್ವರ ಬಂದ್ಬಿಟ್ಟೈತೆ. ಎಷ್ಟೋ ದಿನ ಆಗಿತ್ತು, ತುಂಬ ದಿನ ಆಗಿತ್ತು ಜ್ವರ ನಮ್ಮ ಅತ್ತಿಗೆ ಮೀಟ್ ಮಾಡಿ. ಅದಕ್ಕೆ ಎಲ್ಲಿ ಅವಳು ಪೂಜಾ ಅಂದ್ಬಿಟ್ಟು ಬಂದ್ಬಿಟ್ಟೈತೆ ಹುಡ್ಕೊಂಡು. ಪಾಪ ಇವ್ರಿಗೆ ಬಂದಿರೋದಲ್ದೆ ಅವಳು ಪರ್ಣಿಗೂ ಬಂದ್ಬಿಟ್ಟೈತೆ ಸ್ವಲ್ಪ ಲೈಟಾಗಿ. ಅವಳಿಗೆ ಕೊಡ್ರಿ ಸೌತೆಕಾಯಿ ತಿನ್ನಮ್ಮ, ಸೌತೆಕಾಯಿ ಕಟ್ ಮಾಡೋರು ಕೈ ಸೌತೆಕಾಯ. ಸೊ ಇವ್ರಿಗೆ ಬರೋದಲ್ಲದೆ ಪಾಪ, ಅಂದರೆ ಇವ್ರ ಪಕ್ಕದಲ್ಲೇ ಮಲ್ಕೊಂತಾಳಲ್ಲ ಅವಳಿಗೂ ಜ್ವರ ಬಂದ್ಬಿಟ್ಟೈತೆ. ಅದಕ್ಕೆ ಮಲಗಿಸ್ತಾರ. ಸ್ನಾನ ಮಾಡಿಸಿದ್ರ ಅವ್ರಿಗೆ ಮೈಗೆ ಸ್ನಾನ ಮಾಡಿ ಮಲಗಿಸ್ಬಿಟ್ಟವ್ರೆ ಪಾಪ. ಜ್ವರ ಬಂದೈತೆ ಅವಳಿಗೂ. ಆಯ್ತಾ ಜಸ್ಟ್ ಮಿಸ್ ಕೈಸಿ ಎಬ್ಬರಿಸ್ಬಿಟ್ಟಿದ್ದೆ ನಾನೇ. ಎದ್ದಿದ್ದು ಆಮೇಲೆ ಇವರೆಲ್ಲ ಸೇರ್ಸ್ ನಾಲ್ಗೋಡಿ ಯಾರು ಜಸ್ಟ್ ಮಿಸ್ ಎದ್ಬಿಟ್ಟವ್ರು ಕತ್ತೆ. ಸೊ ಅವಳು ಸ್ವಲ್ಪ ಇವಾಗ ಟಾನಿಕ್ ಹಾಕ್ಬಿಟ್ಟು ಮಲಗಿಸವ್ರೆ. ಸೊ ಅದು ಸಂಜೆ ಅಷ್ಟೊಳಗೆಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ, ಏನಿಲ್ಲ. ಸೊ ನೋಡೋದ್ರಲ್ಲ ಗೈಸ್, ನಮ್ಮ ಅಮ್ಮವ್ರು ಹೆಂಗೆ ಟ್ರಿಪ್ ಹೊಡ್ಕೊಂಬಂದು ಹಿಂಗೆಲ್ಲ ಎಂಜಾಯ್ ಮಾಡಿಕೊಂಡು ನನಗೆ ಕಳಿಸಿದ್ರು ಏನು ಥರದೇ ಬಂದವ್ರೆ. ನಂಗೆ ತುಂಬ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ. ನಮ್ಮ ಪಣ್ಣಿಗೆ ಒಂದು ಹೊಸ ಬೈಕ್ ಬಂದಿದೆಯಲ್ಲ, ಸೊ ಅದೇ ಖುಷಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಖುಷಿ. ಆ್ಯಂಡ್ ಚಿಲ್ಟಾರಿಗಳಿಗೂ ಅದು ಇದು ಏನೇನೋ ತಂದಿದ್ರು.
ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಮ್ಮ ಚಾನಲ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.